ನಮಸ್ಕಾರ ವೀಕ್ಷಕರೇ, ಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಧಾರವಾಡ ಜಿಲ್ಲಾ ಧಾರವಾಡ ತಾಲೂಕಿನ ರಾಜೀವ್ ಗಾಂಧಿ ನಗರದ ಓಂ ಶ್ರೀ ಬಂಡಾರಗಡೆಯ ಮೈಲಾರಲಿಂಗೇಶ್ವರ ಮತ್ತು ಓಂ ಶ್ರೀ ಆದಿಶಕ್ತಿ ಎಣ್ಣೆಹೊಳೆಯಮ್ಮ ದೇವಿ ದೇವಸ್ಥಾನ ಜಾತ್ರಾ ಮಹೋತ್ಸವ ಅಂಗವಾಗಿ ಸೋಮೇಶ್ವರ ದೇವಸ್ಥಾನದಿಂದ ಒಂದು ನೀರು ಒಂದು ಕುಂಭಮೇಳ ಹಾಗೂ ಡೊಳ್ಳು ವಾದ್ಯದೊಂದಿಗೆ ಬಹು ವಿಜೃಂಭಣೆಯಿಂದ ಓಂ ಶ್ರೀ ಬಂಡಾರಗಡೆಯ ಮೈಲಾರಲಿಂಗೇಶ್ವರ ಮತ್ತು ಓಂ ಶ್ರೀ ಆದಿಶಕ್ತಿ ಎಣ್ಣೆಹೊಳೆಯಮ್ಮ ದೇವಿ ದೇವಸ್ಥಾನಕ್ಕೆ ಆಗಮಿಸಿ ಕುಂಭಮೇಳ ನಡೆಸಿದರು. ನಂತರ ಶ್ರೀ ಚೆನ್ನಬಸು ಕೊರವಯ್ಯ ಗಂಗಿ ಮಾಳಮ್ಮ ಅವರಿಂದ ಬಂದ ಎಲ್ಲ ಭಕ್ತರಿಗೆ ಸತ್ಯದ ವಾಣಿಯನ್ನು ನೀಡಿದರು. ಆದ ನಂತರ ಮಂಗಳಾರತಿ ಮುಖಾಂತರ ಮುಕ್ತಾಯಗೊಂಡಿದ್ದು ಬಂದ ಎಲ್ಲ ಭಕ್ತರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು.
ಕಳಸಿದ ಜಲವನ್ನ ಎಲ್ಲ ಶಿಖರಕ್ಕೆ ಅಭಿಷೇಕಿಸಬೇಕು. ಇನ್ನು 9 ಕಳಸ ಕುಂಭದ ಜಲವನ್ನ ಗೊರವಿಯರು ಎನ್ನ ಜೋಗತಿಯರು ಏನು ಬಾಲ ಮಕ್ಕಳು ಏನು ತಂದಿರುವಂಥ ಕಲಸದ 9 ಕಲಶವನ್ನ ತೆಗೆದುಕೊಂಡು 2 ನನ್ನ ಶಿಶುಗಳಿಗೆ ಆ ಜಲಾಭಿಷೇಕವನ್ನ ಇಲ್ಲಿಯೇ ಮಾಡ್ಬೇಕು ನನ್ನ ಮಕ್ಕಳನ್ನ 2 ಸಮ್ಮುಖದಲ್ಲಿ. ಇಷ್ಟು ಮಾಡಿ ಸುಶೀರ್ಭೂತರಾಗಿ ಶುಚಿತ್ವದಿಂದ ನೀವು ಏನು ಮುಟ್ಟು ಮೈಲಿಗೆ ಏನು ಯಾವುದೋ ಸೂತಕ ಇದೆಲ್ಲ ಹೇಳ್ತಿದ್ರಲ್ಲ ಅದೆಲ್ಲವೂ ಪರಿಹಾರ ಮಾಡಿ ನನ್ನ ಭಾಗ್ಯದ ಸಂಕೇತ ಭಂಡಾರವನ್ನು ಹಾರಿಸುತ್ತಾ ಕುಲದೇವತಿ ನಾನಾಗಿ ಕುಲುಕುಲನ ಗೊತ್ತ ಆದಿಶಕ್ತಿ ಎಣ್ಣೆ ಹೊಳೆಯುವ ಕೆಂಡದಂತ ವಾಣಿಗಳನ್ನು ಕೊಂಡಾಡಿಕೊಡುತ್ತಾ ಬಂದೆ ನನ್ನ ಮಕ್ಕಳ್ರೆ. ಸಂಪದಿ ಕೊಟ್ಟು ಇಂಪಾಗಿ ಕಾಯ್ತೀನಿ, ನಿಮ್ಮ ಮುಂಬಾಗಿಲಲ್ಲಿರ್ತೀನಿ. ನಂಬಿದವರಿಗೆ ಇಂಪುಗಾಯ್ತೀನಿ, ನಂಬದೆ ಹೋದವರಿಗೆ ನರಕವನ್ನ ಸೃಷ್ಟಿ ಮಾಡ್ತೀನಿ. ಯಾವ ಕಿಡಿಗೇಡಿ ಮಕ್ಕಳು ಕಿತಾಪತಿ ಮಾಡಿ ಮಾಟಮಂತ್ರ ಯಂತ್ರತಂತ್ರ ಕುತಂತ್ರಗಳಿಂದ ಆಟ ಆಡಲ್ಪಡ್ತಾರೋ ಅಂತ ಮಕ್ಕಳ ಭಂಡಾರದ ಬಡ್ತಿ ನಾನಾಗಿ ಭಕ್ತ ಬಡ್ತೀನಿ ಭಂಡಕೋರರನ್ನ ಬಿಡುವಳಲ್ಲ ನಾನು. ಅದಕ್ಕ ಚಿಕ್ಕ ಶಿಶು ಮಕ್ಕಳು ಹಸಿವೆ ಆಗಿದೆ, ಅದಕ್ಕೆ ಅಲ್ಲಲ್ಲಿಗೆ ನಿಂತು ನಾನು ಹೆಂಗೆ ಬರ್ತಿದ್ನ ಹಂಗೆ ತಡೆ ಬರಲಿಲ್ಲ ನನ್ನ ಮಕ್ಕಳ್ರೆ. ಯಾಕಂದ್ರೆ ಚಿಕ್ಕ ಶಿಶುಗಳು ಕಳಸವನ್ನು ಹೊತ್ತು ಬರ್ಬೇಕಾದ್ರ ವಜ್ಜೆ ಆಗ್ತೈತಿ ನಮಗಂತ ಅವರು ಆ ಶಿಶುಗಳು ಬೇಸರಗೊಳ್ಳಬಾರ್ದಂತ ನಾನು ಬೇಗನೆ ಬಂದಿದ್ದೇನೆ ನನ್ನ ಮಕ್ಕಳ. ಅದಕ್ಕ ಈಗ ನಾನು ಹೇಳಿದಂಗ ನಾನು ನಿರ್ಗಮಿಸಿದ ಮೇಲೆ 21 ಕುಂಭ ಅಂತ ಕರಿತಿರುವ ಆ ಕಳಸದ ಜಲವನ್ನ ಶಿಖರಕ್ಕೆ ಏರಿಬೇಕು. ಮೇಲೆ ಮಕ್ಕಳು ಹತ್ತಿ ಇನ್ನ 9 ಕಳಸದ ಜಲವನ್ನ ಸತಿಪತಿಗಳು ನನ್ನ ಮಕ್ಕಳು ಈ ದಂಪತಿಗಳಿಗೆ ಅಭಿಷೇಕಿಸಬೇಕು. ಇಷ್ಟು ಮಾಡಿ ನನ್ನ ಮಕ್ಕಳನ್ನ ನಾನು ಇರ್ತೀನಿ, ಕರುಣೆ ಇಟ್ಟು ಕಾಯ್ತೀನಿ. ನಾಳೆ ಚರಿತ್ರೆ ಹೇಗೆ ನಾವು ಶಿವಶಕ್ತಿ ಇರುವವರು ಜೊತೆಗೂಡಿ ನಡೆಸಬೇಕು, ನಡೆಸ್ತೇವೆ ನನ್ನ ಮಕ್ಕಳನ್ನ. ಯಾವ ಚಿಂತೆಯೂ ನಿಮಗೆ ಬೇಡ. ಈಗ ಹೆಂಗ ನಿನ್ನೆ ಹೇಳಿದ್ದು ಅದೇ ಪ್ರಕಾರವಾಗಿ ನೀವು ತಿಳ್ಕೊಂಡಿದ್ರಿ. ಬರೋದಿಲ್ಲ ಅಂದಾಗ ಈಗ ಹೇಗೆ ಬಂದಿರುವಂತ ಎಷ್ಟೊಂದು ಮಕ್ಕಳು ಪ್ರಶ್ನೆ ಮಾಡ್ತೀರಿ. ಯಾವ್ದು ಹೌದಂತ ನೀವು ಕಲ್ತೀರಿ, ಅದನ್ನ ಅಲ್ಲ ಮಾಡಿ ತೋರಿಸ್ತೀನಿ. ಯಾವ್ದು ಅಲ್ಲ ಅಂತ ನೀವು ತಿಳ್ಕೊಂತೀರಿ. ಈಗ ಹೆಂಗ ಅಲ್ಲ ಅಂತ ತಿಳ್ಕೊಂಡಿದ್ರಿ ನಾನು ಹೇಳಿಕೊಳ್ಳೆ ಈಗ ಹೌದಾಗಿ ಬಣ್ಣು ಶಿವಶಕ್ತಿ ಇಬ್ರು ಇದ್ದೇವೆ. ಅರಿವುಳ್ಳ ಬರುವಳ ಶರೀರದೊಳಗೆ ಸೇರಿ ಸ್ಮರಣೆ ಮಾಡಿದಂಗ ಕೃತಿ ಸೇರಿಸಿ ಎಲ್ಲ ಸ್ಮರಿಸುತ್ತಾ ಬರುವಂಗ ನಾನು ಭಾಗ್ಯ ಕೊಟ್ಟು ಭಂಡಾರದ ಏನು ಕೋಕಳಿಯನ್ನು ಆಡುತ್ತಾ ನಾನು ಹೊನ್ನಾಟ ಆಡುತ್ತಾ ಬಂದೆ ನನ್ನ ಮಕ್ಕಳ್ರ. ಇನ್ನ ಬಂದಂತ ಭಕ್ತ ಮಕ್ಕಳಿಗೆಲ್ಲರಿಗೂ ಹಣ್ಣು ಕೊಟ್ಟೇನಿ, ಹೊಣ್ಣಲ್ಲಿ ಹೊಳೆಯುವನಾಗಿ ಗಿನ್ನವನ್ನ ಉಂಡಂತೆ ಸವೀರಿ ನನ್ನ ಮಕ್ಕಳ್ರ. ಸೌಭಾಗ್ಯ ಐತಿ ನಿಮಗ, ಸುಖ ಕೊಡ್ತೀನಿ, ಸೌಖ್ಯ ಕೊಡ್ತೀನಿ. ಭಕ್ತಿ ನಿಮ್ಮದು, ಭಾಗ್ಯ ಎಣ್ಣದು. ಎಣ್ಣ ಪುತ್ರರೇ, ಎಣ್ಣ ಸಹೋದರನ ಕುದುರಿಕಾರು ಅಂತ ಕಳಿಸ್ಕೊಟ್ಟಿರಲ್ಲ ಎಲ್ಲ ಗೊರವಿಯರು ಮತ್ತೆ ಜೋಗತಿಯರು. ಇಂದ ಯಾರು ಹೋಗಬೇಡ್ರಿ ನನ್ನ ಮಕ್ಕಳ್ರ. ನಮ್ದು ಆ ಕೆಲಸ ಐತಿ ಈ ಕೆಲಸ ಐತಿ ಅಂತ ನೆಪಗಳನ್ನು ಒಡ್ಡಿ ಹೋಗದ್ರಿ. ಯಾಕಂದ್ರೆ ಹೇಳ್ತೀನಿ ಕೇಳ್ರಿ, ನೀವು ಮಾಡುದು ವರ್ಷಕ್ಕೊಂದು ಬಾರಿ ಸೇವೆ, ಸತ್ಯ ಸೇವೆಯನ್ನು ಮಾಡಿ ಸಕಲ ಸೌಭಾಗ್ಯವನ್ನ ಪಡೆಯಿರಿ ನನ್ನ ಮಕ್ಕಳ್ರ. ಏನು ನಿಜ ಭಕ್ತಿಯನ್ನು ನಮಗೆ ಅರ್ಪಿಸ್ರಿ. ಇನ್ನೊಂದು ದಿವಸ ಇದ್ದು ನೀವು ಇಲ್ಲಿ ಎಲ್ಲರೂ ಕೂಡಿ ಸೇವೆಯನ್ನ ಮಾಡಿ ಬೆಳಗಿನ ಜಾವ ಅಣ್ಣನ ಸರಪಳಿ ಪವಾಡಗಳನ್ನ ಇನ್ನುಳಿದ ಇತರೆ ಪವಾಡಗಳನ್ನು ಕೂಡ ನೆರವೇರಿಸಿ ಸೇವೆಯನ್ನು ಸಲ್ಲಿಸಿ ಸೌಭಾಗ್ಯವನ್ನು ಕೂಡ ಪಡೆದುಕೊಂಡು ಹೋಗಬಹುದು ನನ್ನ ಮಕ್ಕಳಿಗೆ. ಯೋಗ್ಯವಾಗಿ ಕರುಣೆ ಇಟ್ಟು ಕಾಪಾಡ್ತಿರ್ತೀವಿ. ಕಷ್ಟ ಇರುವಂತ ಮಕ್ಕಳಿಗೆ ನಾನು ಕರುಣಾಮಯಿ ನಾನಾಗಿ ಕಾಪಾಡ್ತೀನಿ ನನ್ನ ಮಕ್ಕಳ. ಯೋಚಿಸಬೇಡ್ರಿ. ಈಗ ಎಷ್ಟೋ ಮಂದಿ ಸಂಕಷ್ಟ ಇರುವಂತ ಮಕ್ಕಳು ಕುಂಭ ಹೊತ್ತೀರಿ. ಅಂತ ಮಕ್ಕಳ ಸಂಕಷ್ಟವನ್ನು ಕೂಡ ನೀವು ಹೆಂಗ ಬೇಡ್ಕೊಂಡು ನಾನು ಕುಂಭ ಹೊತ್ತೀರೋ ಹಂಗ ನಿಮ್ಮ ಕುಂಭತನೂ ದೂರ ಮಾಡ್ತೀನಿ. ನಿಮಗ ಕಾಡಾಟಿದ್ದನ್ನು ಕೂಡ ನನ್ನ ಕುಂಭ ಜಲದೊಳಗ ಪರಿಹಾರ ಮಾಡ್ತೀನಿ. ಬರುವೇನು ಬರ್ತೇನೆ. ಶುಭವಾಗಲಿ, ಶುಭವುಂಟು, ಶುಭ ವಸ್ತು, ಶುಭಂ ನನ್ನ ಮಕ್ಕಳು. ಮಾಡೇ ಜಾಕ ಮಾಡ್ತೀವಿ. ಒಂಬತ್ತು ಕೊಡ ನೀರು ಅವ್ರ ಜಳಕ ಆಗ್ಬಿಡ್ತಾರೆ. ಸರಿ ಸರಿ
ಆರಿಲ್ಲ ಇಲ್ಲ ನಮಸ್ಕಾರ.